ನೋಡಿದ್ರಿ ಚುನಾವಣೆಗಳು ಪಾಪ ಹೆಚ್ಚಾಗಿ ಹೆಂಗಸರು ನಾನು ನೋಡ್ತೀನಿ ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಸುಮ್ಮನೆ ಕಂಪ್ಲೇಂಟ್ಗಳು ಇಲ್ಲೇ ಇರೋದೆಲ್ಲ ಮಾಡಿದ್ರು ಅದಕ್ಕೆ ಉತ್ತರ ಮೇಲಿರೋದು ಕೊಟ್ರು. ಈ ಕ್ಷೇತ್ರದಲ್ಲಿ ಇಷ್ಟೆಲ್ಲ ನಾವು ಮಾಡ್ಬೇಕಾಗಿದ್ರೆ ನಮ್ಗೆ ನಮ್ಮ ನಂಜೇಗೌಡಣ್ಣ ಅವರಂತೂ ಶಕ್ತಿ ಇದ್ದಂಗೆ ನಮ್ದು ಇದು 8 ಸಾರಿ ಸತತವಾಗಿ ನೀವು ಗೆಲ್ಸ್ಕೊಂಡ್ ಬಂದಿದ್ದೀರಿ. ಇವತ್ತರೆಗೂ ₹1 ಬಿಡ್ತಾನೆ ನನ್ನ ಹತ್ರ. ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಕಾಲದಲ್ಲೂ ಇಂಥ ಜನ ಅವರ ಅಂತ ಅದು ಅರ್ಥನೇ ಆಗಲ್ಲ. ಒಬ್ಬರು ದೇವರ ಸತ್ಯವಾಗಲು ₹1 ತಗೊಂಡಿಲ್ಲ ನನ್ನ ಹತ್ರ. ಅಲ್ಲ ಇಂಥ ಜನ ಸಿಗ್ತಾರ? ನನ್ಗೆ ಬಹುಶಃ ಅನ್ನಿಸ್ತದೆ ಮರುಜನ್ಮ ಅವೆಲ್ಲ ಯಾರಿಗೂ ಗೊತ್ತಿಲ್ಲ, ಎಲ್ಲ ಸುಳ್ಳು ಅವೆಲ್ಲ. ಏನಿದ್ರೆ ನೀವು ನಾನು ಮಾಡಿರೋ ನಾನು ಈ ಜನ್ಮದಲ್ಲೇ ತೀರ್ಸ್ಬಿಟ್ಟು ಹೋಗ್ಬೇಕು. ನಾನು ಆ ದೇವ್ರನ್ನ ಒಂದೇ ಒಂದು ಕೇಳ್ಕೊಳ್ಳೋದು, ನಾನು ನಿಮ್ಮ ಋಣನ ತೀರ್ಸೋವರೆಗೂ ನಾನು ಇಟ್ಟಿರ್ಲಿ. ಋಣ ತೀರ್ಬೇಕು. ಇಲ್ಲದೆ ಇದ್ರೆ ಈ ಮಕ್ಕಳು ಸ್ಕೂಲ್ಗೆ ಬ್ಯಾಗ್ ಹಾಕೊಂಡ್ ಹೋಗ್ತಾರೆ, ಅದ್ರಲ್ಲಿ ಬುಕ್ ಇಟ್ಕೊಂಡು ಹೋಗ್ತಾರೆ. ನಾವು ಕರ್ಮಗಳು ಇಟ್ಕೊಂಡು ಹೋಗ್ಬೇಕಾಗುತ್ತದೆ. ಆ ಕರ್ಮಗಳು ನಾವ್ ಯಾವತ್ತೂ ಒಂದು ಯಾರನ್ನ ನಮ್ಗೆ ಸಹಾಯ ಮಾಡಿದ್ರೆ ಅದನ್ನ ತೀರ್ಸುವಂತ ಶಕ್ತಿ ದೇವ್ರ ನನ್ಗೆ ಕೊಡ್ಲಿ. ಅದು ಈ ಜನ್ಮದಲ್ಲೇ ಮುಗಿಲಿ ಅಂತ ದೇವ್ರನ್ನ ನಾನು ಬೇಡ್ಕೊಳ್ತಾ ಇವತ್ತು ಎಲ್ಲ ನಮ್ಮ ಜೊತೆ ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ನಮ್ಮ ಅಂಜಲಿ ಸೋಮಣ್ಣವ್ರನ್ನು ಗೆಲ್ಸ್ಕೊಟ್ಟಿದ್ದೀರಿ. ಧೈರ್ಯವಾಗಿ ನಮ್ಮ ಅಧ್ಯಕ್ಷರು ಇದ್ದಿದ್ದಕ್ಕೆ ನಮ್ಗೆ ಇನ್ನೂ ಧೈರ್ಯ ಆಯ್ತು. ಜೊತೆಗೆ ಇವರು ಜೋಡೆತ್ತಿಗಳ ಪಕ್ಕದಲ್ಲಿ ನಮ್ಮ ಮಂಜಣ್ಣನನ್ನು ಮಂಜನ್ ಜೊತೆ ಫೋಟೋಗಳು ಇಟ್ಸ್ಕೊಬೇಕಂತ ಬಲೆ ಕನೆಕ್ಷನ್. ಎಲ್ರು ಮಂಜನ್ ಜೊತೆ ಫೋಟೋ ಪಟ್ಕೊಂಡು ಇಡ್ಸ್ಕೊಂಬ ಸಿಂಗಲ್ ಫೋಟೋ ಕಾವಲ್ಲ ಅಂತ ಏನೋ ಗೊತ್ತಿಲ್ಲ. ನಿಮ್ಮ ಪ್ರಭಾವ ಹಂಗೈತೆ ನಮ್ಮಲ್ಲೂ. ಹಿಂಗ ಇರ್ಬೇಕ ಶಕ್ತಿ ಹಿಂಗ ಇರ್ಬೇಕು. ಇರ್ಲಿ ಅಧ್ಯಕ್ಷ, ನಾನು ದೇವರಲ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳ್ಳಲ್ಲ. ನಿಮ್ ಋಣನ ನಾನು ತೀರ್ಸೋಷ್ಟು ಆಯಸ್ ನನಗೆ ಕೊಟ್ಟು ಬಿಡ್ಲಿ ಅಂತ ಕೇಳ್ಕೊಳ್ತಾ ಕರ್ಸಿ ಓಟು ಕಾಸು ತಗೊಂಡೆ ಓಟು ಹಾಕ್ಬಿಟ್ಟು ಊಟನೂ ಹಾಕ್ಸ್ತಾ ಇದ್ದಾರೆ. ಸನ್ಮಾನ ಮಾಡಿದ್ದೀರಿ. ನಿಮ್ಮಂತ ಜನ ಇನ್ನ ಬಹಳ ಜನ ಹುಟ್ಲಿ, ಈ ದೇಶಕ್ಕೆ ನಿಮ್ಮಂತವ್ರು ಬೇಕಾಗಿದೆ ಅಂತ ಹೇಳ್ತಾ ಇವತ್ತು ನನ್ನನ್ನು 8ನೇ ಸಾರಿ ಎಲೆಕ್ಟ್ ಮಾಡಿರೋದಕ್ಕೆ ನಮ್ಮೆಲ್ರಿಗೂ ನಾನು ಧನ್ಯವಾದಗಳು. ಮಹಿಳಾ ಅಧ್ಯಕ್ಷರು ಎಲ್ಲರೂ ಬಂದಿದ್ರೆ ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ನಮ್ಮ ಬಂಗಾರ ತೀರ್ಥ ವೆಂಕಟರಮಣ ಸ್ವಾಮಿ, ಚಿಕ್ಕ ತೀರ್ಥ ವೆಂಕಟರಮಣ ಸ್ವಾಮಿ ಒಳ್ಳೇದ್ ಮಾಡಿ ಎಲ್ಲ ಅವರೆಲ್ಲ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಮ್ಮ ಜಯಸಿಂಹಣ್ಣ ಅವ್ರಿಗೆ ಆಮೇಲೆ ಅಧ್ಯಕ್ಷರಿಗೆ ಒಂದು ಸನ್ಮಾನ. ಯಾಕಂದ್ರೆ ಎಲ್ಲ ಇವತ್ತು ಎಲೆಕ್ಷನ್ ಆಗಿ ಎಲ್ಲ ಜಯಸಿಂಹಣ್ಣ ಅವ್ರಿಗೆ ಸನ್ಮಾನ ಇಟ್ಕೊಂಡಿದ್ರೆ ತುಂಬಾ ಖುಷಿ, ತುಂಬಾ ಸಂತೋಷ. ಅದೇ ರೀತಿಯಲ್ಲಿ ನಮ್ಮ
ಕೋಲಾರ್ ಮಿಲ್ಕ್ ಫೆಡರೇಷನ್ ಅಧ್ಯಕ್ಷರು ಮಾಲೂರು ಶಾಸಕರು ನಮ್ಮ ಇಟ್ಟಿದಾರಂತ ನಂಜೇಗೌಡನಾಗೂ ಸನ್ಮಾನ ಇಟ್ಕೊಂಡಿದ್ರು, ಅವ್ರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ MLC ಅನಿಲ್ ಅವರು, ಆಮೇಲೆ ನನ್ನ ಆತ್ಮೀಯರು, ಆಮೇಲೆ ರಮೇಶ್ ಅಣ್ಣ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ರಮೇಶ್ ಅಣ್ಣ ಅವರು ಶಂಶಿಯರು ನಮ್ಮ ನಾಮಿನಿ ನಿರ್ದೇಶಕರು. ಯಾಕಂದ್ರೆ ನಿಮ್ ಡೈನಿನಲ್ಲಿ ಹಂಗೆ ಅಂದ್ರೆ ಎಕ್ಸಾಂಪಲ್ಗೆ ಶಂಶಿಯರ್ ನಮಗೆ ಒಂದು ಲೆಕ್ಕಾಚಾರ. ಶಂಶಿಯರ್ ಅಂದ್ರೆ ಮುಸಲ್ಮಾನರನ್ನ ನಾವು ಡೈರಿನಲ್ಲಿ ಇದುವರೆಗೂ ಯಾರು ಡೈರೆಕ್ಟರ್ಸ್ ಆಗಿದ್ದಾರಮ್ಮ ಏನಾದ್ರು? ಯಾರು ಮುಸಲ್ಮಾನರಾಗಿದ್ದಾರಪ್ಪ ಇದುವರೆಗೂ ಡೈರೆಕ್ಟರ್ಸ್, ನೀವು ಸೆಕ್ರೆಟರೀಸ್ ಯಾರು ಆಗಿಲ್ಲ. ಆದ್ರೆ ಈ ಕೋಲಾರ ಜಿಲ್ಲೆಯಲ್ಲಿ ಮುಸಲ್ಮಾನರಿಗೂ ಆ ಡೈರಿನಲ್ಲಿ ಅವಕಾಶ ಕೊಡಬೇಕು, ಮುಸಲ್ಮಾನರಿಗೂ ಅವರು ಡೈರಿಗಳಲ್ಲಿ ಹಾಲಾಗಿ ಇನ್ನ ಅವರಿಂದ ಒಂದು ಡೈರೆಕ್ಟರ್ ಬರಬೇಕು ಅನ್ನೋ ನಮ್ಮ ಉದ್ದೇಶದಿಂದ ಆ ಕೆಲಸವನ್ನ ನೀನು ಉತ್ಪತ್ತಿ ಮಾಡಬೇಕು ಅಂತ ನೀನ್ ಬಿಟ್ಟಿರೋ. ಸುಮ್ಮನೆ ಡೈರೆಕ್ಟರ್ ಉಳ್ಕೊಂಡು ಇಟ್ಕೋಬೇಡ ನೀನು. ಮುಸಲ್ಮಾನರು ಡೈರಿಗೆ ಹಾಲು ಹಾಕ್ಬೇಕು, ಅವರು ಡೈರಿ ಪ್ರೆಸಿಡೆಂಟ್ ಹಾಕ್ಬೇಕು, ಅವರು ಡೈರಿಗೆ ಅಲ್ಲಿಂದ ಎಲೆಕ್ಟೆಡ್ ಆಗಿ ಬರಬೇಕು ಅನ್ನೋ ಉದ್ದೇಶದಿಂದ ನಿನಗ್ ಮಾಡಿರೋದು. ನೀನೇನೋ ಡೈರೆಕ್ಟರ್ ಅಂದ್ಬಿಟ್ಟು ನೀನು ತೋರಿಸ್ಕೊಂಡಿದ್ರೆ ನಿನ್ನ ಅಷ್ಟೇ. ಆಮೇಲೆ ಏನು ಮುಂದಿನ ಏನ್ ಮಾಡ್ದಪ್ಪ ಅದು ಮಾಡ್ಬೇಕು ಅಂತ ನೀನು ಮಾಡಿದ್ವಿ. ಆದ್ರೆ ನಿನಗೂ ಧನ್ಯವಾದಗಳು. ನಮ್ಮ ಅಕ್ಕ ಕಾಂತಾಕ್ಷ ನಾಯ್ಡು ಬಂದಿದ್ದಾರೆ, ಸೋಮಣ್ಣ ಇವ್ರಿಗೂ ಧನ್ಯವಾದಗಳು. ನಮ್ಮ ಶ್ರೀನಿವಾಸ್ ಧನ್ಯವಾದಗಳು. ಆಮೇಲೆ ಅವರು ಸತಿಮಣಿಗಳ ಜೊತೆನೂ ಫ್ರೆಂಡ್ಸ್ ಆಗಿರ್ತಾರೆ. ಅವರು ಆತರ ಒಂದು ಕ್ಯಾರೆಕ್ಟರ್ ಅಂದ್ರೆ ಅವರು ರ್ಯಾಶು ಈ ತರ ಎಲ್ಲ ಏನೂ ಇಲ್ಲ. ಅದಕ್ಕೆ ಅಕ್ಕ ಅವ್ರು ಕೂತಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲ ಸಿಂಪಲ್ ಆಗಿ ಇವತ್ತು ನಾವು ಬಂದಿದ್ದೀವಿ, ಒಂದು ಊಟ ಮಾಡ್ಬೇಕು, ಅವ್ರಿಗೆ ಸನ್ಮಾನ ಮಾಡ್ಬೇಕು ಅಂತ ಹೇಳಿದೀವಿ. ಅಣ್ಣ ಅವ್ರು ಹೇಳಿದ್ರು, ಜಯಸಿಂಹಣ್ಣ ಅವರು, ₹1 ತಗೊಳ್ದೆ ಏನೂ ಇಲ್ದೆ ನನಗೆ ಓಟ್ ಹಾಕಿ ನನ್ನನ್ನು ಗೆಲ್ಲಿಸಿ ಇವತ್ತು ನಮ್ಗೆ ಏನೂ ನಮ್ಮನ್ನ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಲ್ಲಿ ಕರ್ಕೊಂಡು ಬಂದು ನಮ್ಮ ತೋಟದಲ್ಲಿ ನಮ್ಗೆ ಊಟನೂ ಅವರೇ ಆಗ್ತಾ ಇದಾರೆ. ನಮ್ಮ ಅಧ್ಯಕ್ಷರುಗಳು ಸೆಕ್ರೆಟರೀಸ್ ಅಂದ್ರೆ ನಮ್ಗೆ ಸಂತೋಷ ಆಗ್ತಾ ಇದೆ ಅಂತ ಆನಂದ ಕಣ್ಣಲ್ಲಿ ನೀರು ಬಂತು. ಅಂದ್ರೆ ಅದು ಕಷ್ಟಕ್ಕೆ ಹತ್ತಿರೋದಲ್ಲ, ಸಂತೋಷ. ನಿಮ್ಮನ್ನ ನೋಡಿ ಖುಷಿಗೋಸ್ಕರ ಅವ್ರ ಕಣ್ಣಲ್ಲಿ ನೀರು ಬಂತು. ಖುಷಿ ಒಂದೊಂದು ಡ್ರಾಪ್ ಅಲ್ಲೂ ನೀವು ಒಬ್ಬೊಬ್ಬರು ಕಾಣಿಸ್ತೀರಾ. ಈಗ ಒಂದು ಅಧ್ಯಕ್ಷ ಅವ್ರು ಓಟ್ ಹಾಕಿದಿರಲ್ಲ, ನೀವು ಓಟ್ ಹಾಕಿ ಗೆಲ್ಸಿದಿರಲ್ಲ, ಒಬ್ಬೊಬ್ರು ಕಾಣಿಸ್ತೀರಾ. ಯಾರು ಅಷ್ಟು ಈಸಿಯಾಗಿ 8ನೇ ಸತಿ ಡೈರೆಕ್ಟರ್ ಆಗ್ಬೇಕಂದ್ರೆ ಈಸಿಯಾಗಿ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಯಾರು ಅಷ್ಟು ಕಷ್ಟ ಆಗುತ್ತೆ ಈಸಿಯಾಗಿ. ಅಂದ್ರೆ ನೀವೆಲ್ಲ ಅಷ್ಟು ಚೆನ್ನಾಗಿ ಅವರು ನಿಮ್ಗೆ ಅದೇ ರೀತಿಯಲ್ಲಿ ನೋಡ್ಕೊಂಡಿರ್ತಾರೆ, ನೀವು ಅದೇ ರೀತಿಯಲ್ಲಿ ಅವ್ರು ನೋಡ್ಕೊಂಡಿದ್ದೀರಾ. ನಿರಂತರವಾಗಿ ಇದು ಬರ್ಲಿ. ಇನ್ನೊಂದು ಮುಖ್ಯವಾಗಿ ಏನು ಅಂದ್ರೆ, ಇದು ರೈತರಿಗೆ ಸಂಬಂಧಪಟ್ಟಿದ್ದಂತ ಸಂಸ್ಥೆ, ರೈತರ ಸಂಬಂಧಪಟ್ಟಿದ್ದಂತ ಸಂಸ್ಥೆ. ಈ ಸಂಸ್ಥೆಯಲ್ಲಿ ನೀವೆಲ್ಲ ಇರೋದ್ರಿಂದ ರೈತರಿಗಿನ್ನ ಹೆಚ್ಚಿಗೆ ಉಪಯೋಗ ಆಗ್ಲಿ, ಇನ್ನ ಹೆಚ್ಚಿಗೆ ಡೈರಿಗಳು ಮಾಡಿ, ಹೆಚ್ಚಿಗೆ ಜನಗಳಿಗೆ DCC ಬ್ಯಾಂಕ್ ಇತ್ತದ್ರಿಂದ ಹಸುಗಳನ್ನ ಲೋನ್ ಕೊಡಿಸಿ ಹಾಲು ಶೇಖರಣೆ ಮಾಡುವಂತದನ್ನ ಜಾಸ್ತಿ ಮಾಡಿ, ಅದನ್ನ ಜಾಸ್ತಿ ಮಾಡಿ ಹೆಚ್ಚಿಗೆ ರೈತರಿಗೆ ಉಪಯೋಗ ಆಗುವಂತ ಕೆಲಸಗಳನ್ನ ಮಾಡ್ಬೇಕು. ನಾನು ನಮ್ಮೂರ್ ಪಕ್ಕದಲ್ಲಿ ಅನಳ್ಳಿ ಅಂತೀವಿ, ನಮ್ಮೂರ್ ಪಕ್ಕ ಅಟ್ಯಾಚ್ ಅಂದ್ರೆ ಆ ಊರಲ್ಲಿ ನಿಂತು ಹೋಗ್ಬೇಕು. ನಮ್ಮೂರ್ಗೆ ಬೆಳಗ್ಗೆ 40 ರಿಂದ 50 ಕ್ಯಾನ್ ಹಾಲಾಗುತ್ತೆ. ಸಾಯಂಕಾಲನೂ ಅಷ್ಟೇ 40 ಒಂದು ದಿವಸಕ್ಕೆ 100 ಕ್ಯಾನ್ ಹಾಲು. ಅಂದ್ರೆ 100 ಕ್ಯಾನ್ ಅಂದ್ರೆ ಎಷ್ಟು ಲೀಟರ್ ಬರುತ್ತೋ ಗೊತ್ತಿಲ್ಲ, 4,000 ಲೀಟರ್ ಅಂದ್ರೆ 100 ಕ್ಯಾನ್ ದಿವಸಕ್ಕೆ, ಬೆಳಗ್ಗೆ ಸಾಯಂಕಾಲ 100 ಕ್ಯಾನ್. ಮೊನ್ನೆ ನಾನು ಹೋಗ್ತಾ ಇದ್ದೀನಿ ಸಾಯಂಕಾಲ ನೋಡಿದ್ರೆ ಆಚೆ ಅಷ್ಟೊಂದು ಕ್ಯಾನ್ ಇಟ್ಟಿದ್ವಿ. ಏನು ಅವ್ನು ಗೋಪಾಲ್ ಏನೋ ಇದು ಅಂತ ಹೇಳಿದೆ. ಅಂದ್ರೆ ರೈತರು ಏನಾಗಿದ್ದಾರೆ, 2 ಹಸು 4 ಹಸು ಮಾಡ್ಕೊಂಡು, 4 ಇರೋರು 6 ಹಸು ಮಾಡ್ಕೊಂಡಿದ್ದಾರೆ. ನಾನು ಏನ್ ಇವತ್ತು ಅನಳ್ಳಿ ಡೈರಿ ನಮ್ಮೂರ್ ಪಕ್ಕದಲ್ಲಿ ಅನಳ್ಳಿ ಡೈರಿನಲ್ಲಿ ಆಗಿದೆಯೋ ಆ ರೀತಿಯಲ್ಲಿ ನಿಮ್ಮ ಏರಿಯಾದಲ್ಲೂ ನಿಮ್ಮ ಡೈರಿಗಳು ಆಗುವಂತ ಇದನ್ನ ಮಾಡ್ಬೇಕು ಅಂತಂದ್ರೆ ಹೆಚ್ಚಿಗೆ ಲೋನ್ ಕೊಡಿಸ್ಬೇಕು, ಹೆಚ್ಚಿಗೆ ಪ್ರೋತ್ಸಾಹಿಸಬೇಕು. ಸರ್ಕಾರದಿಂದ ಬರುವಂತ ಸವಲತ್ತುಗಳನ್ನ ಅವ್ರ ಮನೆ ಬಾಗಿಲಿಗೆ ತಲುಪಿಸ್ಬೇಕು. ನೀವು ಈ ಕೆಲಸ ಮಾಡಿದ್ರೆ ನಮ್ ರೈತರು ಇನ್ನ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ, ಇವತ್ತು ನನ್ನನ್ನು ನಮ್ಮ ಜಯಸಿಂಹಣ್ಣ ಅವರು ಕರೆದು ನನಗೆ ಆಶೀರ್ವಾದ ಮಾಡಿದ್ರು. 2013 ಇವ್ರ ಅಣ್ಣ ಜೊತೆಯಲ್ಲಿ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರು. ಎಲ್ಲ ಇವ್ರ ಮಕ್ಕಳು ಸಮೇತವಾಗಿ ಸೇರಿ ಎಲೆಕ್ಷನ್ ಮಾಡಿದ್ರು. ಯಾವತ್ತು ನಾವು ನಿಮ್ಮ ಹತ್ರ ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳಾಗೆ ಇರ್ತೀವಿ ಅಂತ ಹೇಳ್ತಾ, ಮುಖ್ಯವಾಗಿ ಪತ್ರಕರ್ತರು ಬಂದಿದ್ದೀರಾ. ವಿಶೇಷವಾದಂತ ದಿನ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಈ ಭಾಗದಲ್ಲಿ ಬಹಳಷ್ಟು ದಿವಸಗಳಾದ್ಮೇಲೆ ನಾವೆಲ್ಲ ಒಂದೇ ವೇದಿಕೆಯಲ್ಲಿ, KGF ಕ್ಷೇತ್ರ ಅಂದ್ರೆ ಇದು ಕರ್ನಾಟಕದಲ್ಲೇ ಇದೆ, ಕೋಲಾರ ಜಿಲ್ಲೆಯಲ್ಲೇ ಇದೆ. ಆದ್ರೆ ನಾವ್ಯಾರು ಕೂಡ ಇಲ್ಲಿ ಹೆಚ್ಚು ಪ್ರವೇಶ ಮಾಡಿಲ್ಲ. ಆದ್ರೂ ಕೂಡ ಇವತ್ತು KGF ಕ್ಷೇತ್ರ ನರಸಿಂಹಣ್ಣ ಅವರ ಆಹ್ವಾನದ ಮೇರೆಗೆ ಇವತ್ತು ಏನು KGF ಹಾಲು ಒಕ್ಕೂಟದ ಕ್ಷೇತ್ರದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಹಾಲು ಒಕ್ಕೂಟದ ಅಧ್ಯಕ್ಷರಿಗೆ ಮತ್ತು ಎಲ್ಲ ನಿರ್ದೇಶಕರಿಗೆ ಏನು ಸನ್ಮಾನ ಕಾರ್ಯಕ್ರಮ ಮಾಡ್ತಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಹೃದಯಪೂರ್ವಕವಾಗಿ ನನ್ನ ಕೃತಜ್ಞತೆಗಳನ್ನ ಮತ್ತು ಅಭಿನಂದನೆಗಳನ್ನ ತಿಳಿಸ್ತೇನೆ. ಮೊದಲನೇ ಸರಿ ಗೆಲ್ಲೋದು ಬಹಳ ಸುಲಭ ಅಣ್ಣ. 2ನೇ ಸರಿ ಇನ್ ಸ್ವಲ್ಪ ಪ್ರಯಾಸ ಪಟ್ರೆ ಗೆಲ್ಬಹುದು. 3ನೇ ಸಾರಿ ಅಂತೂ ಗೆಲ್ಲೋದು ಬಹಳ ಕಷ್ಟ ಇದೆ. 3 ಸಾರಿ ಅಲ್ಲ 8 ಸಾರಿ ತಾವು ಗೆದ್ದಿದ್ದೀರಿ.
ಇವು ಕೋಲಾರ ಹಾಲು ಒಕ್ಕೂಟ, ಬೆಂಗಳೂರು ಹಾಲು ಒಕ್ಕೂಟದಿಂದ ಬೇರ್ಪಡಿಸ್ಕೊಂಡು ಬಂದ್ಮೇಲೆ ಆ ದಿನದಿಂದ ಮೊದಲನೇ ದಿವಸದಿಂದ 1987ರಿಂದ 83 ಜೆಡ್ಪಿ ಆಗ್ತದೆ. ಇನ್ನೊಂದ್ 2 ವರ್ಷ ಆದ್ರೆ 40 ವರ್ಷ ಆಗ್ತದೆ. 83 ಗೆದ್ದು ಬರ್ತಾ ಇದ್ದಾರೆ ಅಂದ್ರೆ ಅದು ನೀವು ಕಾರಣ. ಅದಕ್ಕೆ ಏನ್ ಈ ಕ್ಷೇತ್ರದ ಹಾಲು ಉತ್ಪಾದಕರು ಮತ್ತು ಅಧ್ಯಕ್ಷರು ಕಾರ್ಯದರ್ಶಿಗಳಿದ್ದಾರೆ, ಅದಕ್ಕೆ ನೀವು ಕಾರಣ. ಅವರು ಮಾತಾಡ್ತಾ ಸಂದರ್ಭದಲ್ಲಿ ಹೇಳಿದ್ರು, ಬಹಳ ನೋವಿನಿಂದ ಹೇಳಿದ್ರು ಅಂತ ನಾನಾದ್ರೂ ಬಯಸ್ತೀನಿ. ಕಣ್ಣೀರ್ ಹಾಕಿದ ಆನಂದ ಬಾಷ್ಪ. ಆದ್ರೆ ನನಗೆ ನಿಮ್ಮ ಋಣ ತೀರ್ಸತಕ್ಕಂತ ಒಂದು ಅವಕಾಶ, ಆಯುಷ್ ಕೊಡ್ಬೇಕು ಅಂದ್ರಲ್ಲ, ಅದು ನೋವಿನಿಂದ ಹೇಳಿದಂತ ಮಾತು. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಜಯಸಿಂಹಣ್ಣ ದೀರ್ಘಾಯುಷಿಯಾಗಿರ್ಲಿ. ಅವರ ಸೇವೆ ಈ ಭಾಗಕ್ಕೆ ಇನ್ನೂ ಕೂಡ ಬೇಕಾಗಿದೆ. ಜಯಸಿಂಹಣ್ಣವ್ರ ಶಕ್ತಿ ನಾವು ನೋಡಿದೀವಿ. ಬಹಳಷ್ಟು ಜನ MLA ಮಾಡಿದಂತವ್ರು ಅವರೆಲ್ಲ ಕೂಡ, ಅವರು ಮತ್ತೆ ಅವ್ರ ಕುಟುಂಬ ಬಹಳಷ್ಟು ಜನ MLA ಮಾಡಿದಂತವ್ರು. ಹಂಗಾಗಿ ಅವ್ರಿಗೆ ದೇವರು ಇನ್ನೂ ಹೆಚ್ಚು ಆಯುಷು, ಆರೋಗ್ಯ ಎಲ್ಲವನ್ನ ಕೂಡ ದಯಪಾಲಿಸಬೇಕು. ಮತ್ತು ಇವತ್ತು ಹಾಲು ಒಕ್ಕೂಟ ನಂಜೇಗೌಡಣ್ಣ ಅಧ್ಯಕ್ಷರಾದ್ಮೇಲೆ, ಅವರು ಅಧ್ಯಕ್ಷರು ಮತ್ತು ಶಾಸಕರಾಗಿದ್ದರಿಂದ ಇವತ್ತು ಹಾಲು ಒಕ್ಕೂಟವನ್ನ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಭಜನೆ ಆದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಲ್ಲ ಯೋಜನೆಗಳು ಹೋಗಿದ್ವು. ಯಾಕಂದ್ರೆ ಆ ಜಿಲ್ಲೆ ನಮ್ಮ ಜಿಲ್ಲೆಯಿಂದ ದೂರ ಇದ್ದಿದ್ರಿಂದ ಎಲ್ಲ ಅಲ್ಲೇ ಚಿಲ್ಲಿಂಗ್ ಸೆಂಟರ್ಸ್ ಇತ್ತು, ಎಲ್ಲ ಅಲ್ಲೇ ಮೆಗಾ ಡೈರಿ ಮಾಡ್ಬೇಕು ಅಂತ ಕೂಡ ನಾವು ಆ ಜಿಲ್ಲೆ ಮುಂದೊಂದು ದಿವಸ ನಮ್ಮಿಂದ ಹೊರಗೋಗ್ತಾರೆ ಅಂತ ನಾವ್ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಹಂಗಾಗಿ ನಮ್ಮ ಸಹಕಾರದಿಂದ ಆ ಜಿಲ್ಲೆ ಕೂಡ ಬಹಳಷ್ಟು ಅಭಿವೃದ್ಧಿ ಆಯ್ತು. ದಿಢೀರ್ನೆ ವಿಭಜನೆ ಆಗ್ಬೇಕಂತ ಸಂದರ್ಭ ಬಂದಾಗ ನಾವು ಏನು ಇಲ್ಲದೆ ಆಗ್ಬಿಟ್ಟಿದ್ವಿ ಕೋಲಾರ ಜಿಲ್ಲೆ. ಅಂತ ಸಂದರ್ಭದಲ್ಲಿ ನಂಜೇಗೌಡಣ್ಣ, ಜಯಸಿಂಹಣ್ಣ ಮತ್ತು ಅವತ್ತಿದ್ದಂತ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರ ಸಹಕಾರದೊಂದಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಬಹಳಷ್ಟು ಎಲ್ಲರೂ ಕೋಲಾರದ ಹಾಲು ಒಕ್ಕೂಟದ ಕಡೆ ನೋಡೋ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅದು 185 ಕೋಟಿ ವೆಚ್ಚದಲ್ಲಿ ಮೆಗಾ ಡೈರಿ, ಸುಮಾರು 60 ಕೋಟಿ ವೆಚ್ಚದಲ್ಲಿ ಸೋಲಾರ್ ಘಟಕ, ಅದೇ ರೀತಿ ಚಿಂತಾಮಣಿಯಲ್ಲಿ ಸುಮಾರು 60 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಇವತ್ತು ಐಸ್ ಕ್ರೀಮ್ ಘಟಕ, ಇವೆಲ್ಲ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳಿಗೆ ಪ್ರತ್ಯೇಕವಾಗಿ KMF ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಹಾಸ್ಟೆಲ್ ನಡೆಸಿದ್ರೆ, ಈ ಎರಡೂ ಜಿಲ್ಲೆ ಅವಿಭಾಜ್ಯ ಜಿಲ್ಲೆಯಲ್ಲಿ ರೈತರ ಮಕ್ಕಳು ಇವತ್ತು ಹಾಲು ಉತ್ಪಾದಕರ ಮಕ್ಕಳಿಗೆ ಬೆಂಗಳೂರು ಹತ್ತಿರದಿಂದ ಇರೋದ್ರಿಂದ ಎಲ್ಲಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಎಲ್ಲ ಬೆಂಗಳೂರಿಗೆ ಹೋಗ್ತಾರೆ. ಅದು ನಮ್ಮ ಹೆಣ್ಮಕ್ಳು, ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಹಾಸ್ಟೆಲ್ ಮಾಡಬೇಕು ಅಂತ ಹೇಳಿ ಅದು ಕೂಡ ಇವತ್ತು ಮಾಡಿದ್ದಾರೆ. ಮತ್ತು ಸರ್ಕಾರದಿಂದ ಸುಮಾರು 12,000 ಅಡಿ ಯಲಂಕದ ಬಳಿ ಸೈಟು ಕೂಡ ಮಂಜೂರು ಮಾಡಿಸಿಕೊಂಡಿದ್ದಾರೆ. ಹಿಂದೆ ಪರಮೇಶ್ವರ್ ಸಾಹೇಬರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಬಹುಶಃ ಇವತ್ತು ಅದರ ವ್ಯಾಲ್ಯೂವೇ ಸುಮಾರು ಕೋಟ್ಯಾಂತರ ರೂಪಾಯಿ ವ್ಯಾಲ್ಯೂ ಬೆಂಗಳೂರಿನ ಯಲಂಕದಲ್ಲಿ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇರ್ತಕ್ಕಂಥ ಇವರಿಗೆ ಇನ್ನೂ ದೇವರು ನಂಜೇಗೌಡರಾದಿಯಾಗಿ ನಮ್ಮೆಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಅಣ್ಣ, ರಮೇಶ್, ಶಂಶೀರು, ಜಯಸಿಂಹಣ್ಣ ಮತ್ತೆ ನಮ್ಮ ಶ್ರೀನಿವಾಸು, ಕಾಂತಕ್ಕ ಎಲ್ಲರೂ ಕೂಡ ಭಗವಂತ ಹೆಚ್ಚು ಆಯುಷು ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ, ನಿಮ್ಮೆಲ್ಲ ಒಗ್ಗಟ್ಟು. ಯಾಕಂದ್ರೆ ಜಯಸಿಂಹಣ್ಣ ನಂಜೇಗೌಡರು ಅವಿರೋಧವಾಗಿ ಆಯ್ಕೆ ಅದಕ್ಕೆ ಜಯಸಿಂಹಣ್ಣನು ಆಗ್ಬೇಕಾಗಿತ್ತು. ನಿಮ್ಮ ಅಪೇಕ್ಷೆ ಕೂಡ ಇತ್ತು, ನಮ್ಮ ಅಪೇಕ್ಷೆ ಕೂಡ ಅದೇ ಆಗಿತ್ತು. ಜಯಸಿಂಹಣ್ಣ ಮೇಲೆ ಯಾರು ಚುನಾವಣೆಗೆ ನಿಲ್ಲೋದಿಲ್ಲ. ಯಾಕಂದ್ರೆ ಅಜಾತ ಶತ್ರು, ಯಾರು ವಿರೋಧಿಗಳೇ ಇಲ್ಲ, ರಾಜಕಾರಣನೇ ಇಲ್ಲ. ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ರಾಜಕಾರಣ ಮಾಡೋದಿಲ್ಲ. ಹಾಲಿನ ಪಾರ್ಟಿ. ಹಂಗಾಗಿ ಅದೇ ಹಾಲಿನ ಪಾರ್ಟಿ, ಹಾಲು ಪಾರ್ಟಿ. ನೀವ್ ಹೇಳಿದ್ರೆ ಇವಾಗ ಅವ್ರು ಹೇಳ್ತಾವ್ರ ಪಾಪ, ನಿಮ್ಮನ್ನ ಅವರು ಅನುಸರಿಸ್ತಾ ಇದ್ದಾರೆ. ಹಂಗಾಗಿ ಅವರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ. ಆದ್ರೆ ಕಾರಣ ಗೊತ್ತಿಲ್ಲ, ಯಾಕೆ ಜಯಸಿಂಹಣ್ಣನ ಮೇಲೆ ಆ ಕ್ರೋಧ, ಆಕ್ರೋಶ, ಆ ದ್ವೇಷ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಆದ್ರೂ ಕೂಡ ಚುನಾವಣೆ ನಡೆಸಿದ್ರು. ಯಾರೇ ಚುನಾವಣೆ ನಡೆಸಿದ್ರು ಕೂಡ ಅವ್ರ ಹಿಂದೆ ಯಾರೇ ಇದ್ರು ಕೂಡ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರಿದಾರಲ್ಲ, ನಾವಿದ್ದೇವೆ ನಿಮ್ ಜೊತೆ ಅಂತೇಳಿ ಒಂದೇ ಒಂದು ಪೈಸೆ ಕೂಡ ತೆಗೆದುಕೊಡದೆ ಇವತ್ತು ವೋಟ್ ಹಾಕಿ ಇಡೀ ಜಿಲ್ಲೆಯಲ್ಲಿ ದಾಖಲೆ ಮತಗಳಿಂದ ಗೆಲ್ಸಿದಾರೆ. ನಂದೊಂದು ವೋಟ್ ಜಾಸ್ತಿ ಅಂತಾನೆ, ಆದ್ರೆ ಪರ್ಸೆಂಟೇಜ್ ಲೆಕ್ಕ ತಗೊಂಡ್ರೆ ವೋಟ್ ಹಾಕಿರ್ತಕ್ಕಂಥ ಪೋಲ್ ಆಗಿರ್ತಕ್ಕಂಥ ವೋಟ್ ಅಲ್ಲಿ 99% ಜಯಸಿಂಹಣ್ಣನಿಗೆ ಹಾಕಿ. ಒಳ್ಳೇದಾಗ್ಲಿ ಅಂತೇಳಿ ಬಯಸ್ತಾ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ವಿಶೇಷವಾಗಿ ನಮ್ಮ ಮಹಿಳಾ ಅಧ್ಯಕ್ಷರುಗಳು, ನಿಮ್ಮ ಮೇಲೆ ಕೂಡ ನಮ್ಮ ಕೆಲವು ನಾಯಕರ ವಕ್ತೃ ದೃಷ್ಟಿ ಬಿದ್ದಿತ್ತು.
ನೀವೆಲ್ಲೋ ಪಾಪ ಜಯಸಿಂಹಣ್ಣವರಿಗೆ ಬೆಂಬಲವಾಗಿ ನಿಲ್ಬೇಕು, ಜಯಸಿಂಹಣ್ಣ ಯಾರಿಗೆ ಹೇಳಿದ್ರೆ ಅವ್ರಿಗೆ ವೋಟ್ ಮಾಡ್ಬೇಕು ಅಂತ ನೀವಿದ್ರೆ ನಿಮ್ಮಗಳ ಮೇಲೆ ನಿಮ್ಮ ಮನೆಗಳ ಕೈಯಲ್ಲೇ ಕಂಪ್ಲೇಂಟ್ ಕೊಡಿಸಿ. ನಿಮ್ಮ ಮನೆಯಲ್ಲೇ 2 ಭಾಗ ಮಾಡಕ್ ಕೊಟ್ಟಿದ್ರು. ಅದ್ ಯಾವ್ದಕ್ಕೂ ಕೂಡ ನೀವು ಕಿವಿಗೊಡದೆ ಇವತ್ತು ಯಾವುದೇ ಬೆದರಿಕೆಗಳಿಗೂ ಜಗ್ಗದೆ ನೀವೆಲ್ಲ ಕೂಡ ಇವತ್ತು ಸಾರ್ಥಕವಾಗಿ ಗೆದ್ದಿದ್ದಾರೆ ಅಂದ್ರೆ ಅದಕ್ಕೆ ನೀವುಗಳ ಕಾರಣ. ಯಾರು ಏನೇ ಅಮಿತ್ ಶಾ ಹೊಡ್ಲಿ, ಬೆದರಿಕೆ ಹಾಕ್ಲಿ ಅಥವಾ ಇನ್ನೊಂದು ಹೇಳಿ, ನಾವು ಜಯಸಿಂಹಣ್ಣ ಪಾರ್ಟಿ. ಜಯಸಿಂಹಣ್ಣ ಯಾರು ಹೇಳಿದ್ರೆ ಅವ್ರಿಗೆ ವೋಟ್ ಹಾಕೋದು ಅಂತ ಹೇಳಿ ವೋಟ್ ಹಾಕಿ ಗೆಲ್ಸಿದ್ರಿ. ಹಂಗಾಗಿ ನಿಮಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಪಕ್ಷದ ಪರವಾಗಿ, ಯಾಕಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದವ್ರು, ನಾವು ಇಲ್ಲಿ ಸೇರಿರೋದಿಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಕಾರ್ತಕ್ನವ್ರು ಗೆಲ್ಸಿರೋದ್ರಿಂದ ನಿಮ್ಗೆಲ್ಲ ಹೃದಯಪೂರ್ವಕವಾದಂತಹ ಕಲಿಸಿ ನನ್ನ ಮಾತು ಮುಗಿಸ್ತೇನೆ. ಇನ್ನೊಂದು ನನ್ನ MLC ಅವರು ಭಾಗವಹಿಸ್ತಿದ್ದಾರೆ, ಅನ್ಬಂಡವರು ಸ್ವಾಗತ ಮಾಡುವಾಗೆಲ್ಲ ಕೆಲಸ ಫಾಸ್ಟ್ ಆಗಿ ಹೋಗ್ತಿದ್ರು, ಊಟ ಬರ್ತೈತಿದ್ದಾರೆ. ಅನ್ಬಂಡೋರಿದ್ದಾರೆ, ರಮೇಶ್ ಅವರು ಡೈರೆಕ್ಟ್ ನಾಮನೇ ನಿರ್ದೇಶಕರಾದಂತ ನಮ್ಮ ಶಂಸೀದ್ ಅವರು ಇದ್ದಾರೆ, ಜೊತೆಗೆ ಸೋಮಣ್ಣರಿದ್ದಾರೆ, ನಮ್ಮ ಕೋಲಾರಿನ ಮಾನೂರಿನ ನಿರ್ದೇಶಕರಾದಂತ ನಮ್ಮ ಶ್ರೀನಿವಾಸ್ ಇದ್ದಾರೆ. ವಿಶೇಷವಾಗಿ ಮಹಿಳಾ ನಿರ್ದೇಶಕರು ಗೆಲ್ಲಬೇಕಾದ್ರೆ ಎರಡನೇ ಅವಧಿ ಈ ಬಂಗಾರಪೇಟೆ ಮತ್ತೆ KGF ಯಾವತ್ತು ನಾವು ಮರೆಯಕ್ಕಾಗಲ್ಲ. ನಾವು ಗೆದ್ದಿದ್ದೀವಿ ಮಹಿಳಾ ನಿರ್ದೇಶಕರು ಅಂದ್ರೆ ಆ ಕ್ರೆಡಿಟ್ ಯಾರು ಮಾಧವರ್ಗಲ್ಲ, ಅದು ನಿಮ್ಗೆ ಸಲ್ಬೇಕಾಗ್ತದೆ. ನಮ್ಮ ಅನಿಲ್ ಅವರು ತುಂಬಾ ಬಿಡಿಸಿ ಹೇಳ್ತಾ ಇದ್ರು, ಕಷ್ಟ ಆಯ್ತು ಹೆಣ್ಮಕ್ಳಿಗೆ. ನಿಜವಾಗ್ಲೂ ನನಗಂತೂ ಆ ಹೆಣ್ಮಕ್ಳು ನಮ್ಗೆ ಕೊಟ್ಟಂತ ಗೌರವ ಮತ್ತೆ ನಮ್ಗೆ ಕೊಟ್ಟಂತ ಗೌರವ ಜೊತೆಗೆ ವೈಯಕ್ತಿಕವಾಗಿ ತಗೊಂಡಂತ ತೀರ್ಮಾನ, ಪೊಲೀಸ್ ಕಂಪ್ಲೇಂಟ್ ಕೊಡೋದು ಮತ್ತೆ ಪೊಲೀಸ್ ಬರೋದು, ಆ ಜೊತೆಗೆ ಧೈರ್ಯವಾಗಿ ಸ್ಟೇಷನ್ ಹೋಗಿ ನೀವ್ ಹೇಳಿಕೆ ಕೊಡೋದು, ಇವೆಲ್ಲ ನೆನಪು ಮಾಡ್ಕೊಂಡಾಗ ಯಾವತ್ತೂ ಅಷ್ಟೇ. ನಾನು ಕೂಡ 2 ಸಾರಿ MLA ಆಗಿದ್ದೀನಿ, ಮತ್ತೆ ಒಕ್ಕೂಟದ ನಿರ್ದೇಶನಾಗಿ 3 ಸಾರಿ ಆಗಿದ್ದೀನಿ, ಮತ್ತೆ ಅಧ್ಯಕ್ಷ ಆಗುವಂತ ಅವಕಾಶ ಕೂಡ ನಮ್ಮ ನಾಯಕರು ನಿರ್ದೇಶಕರು 3 ಸಾರಿ ಕೂಡ ಮಾಡಿಕೊಟ್ಟಿದ್ದಾರೆ. ನಾನು ಕೆಳತ್ತದಿಂದ ರಾಜಕೀಯ ಬಂದಿದ್ದೀನಿ, ಆದ್ರೆ ವೈಯಕ್ತಿಕವಾಗಿ ನಾನು ನೋಡಿಲ್ಲ. ನಾನು ಇಲ್ಲಿವರೆಗೂ ಕೂಡ ಯಾರ ಮೇಲೂ ವೈಯಕ್ತಿಕವಾಗಿ ಹೋಗಿಲ್ಲ, ಇಂಥವು ನೆನಪು ಕೂಡ ಬರಲ್ಲ. ಆದ್ರೆ ನನಗೆ ಇದು ಸರಿ ಇಲ್ಲ ಅಂತ ನಾನು ವಿರೋಧ ಮಾಡ್ತೇನೆ. ಹೆಣ್ಮಕ್ಳು ಅವ್ರು ಕೊಟ್ಟಂತ ಕಷ್ಟ ಅದಾಗಬಾರ್ದು. ಆದ್ರೂ ಸಹಿತ ನಮ್ಮ ಕಾಂಟ್ಯಾಕ್ಟ್ನವರು ಗೆಲ್ಲೋದಕ್ಕೆ ನಿಮ್ಗೆ ಸಹಕಾರ, ಅದಕ್ಕೆ ನಾನು ನೆನಪು ಮಾಡ್ಕೊಳ್ತೇನೆ. ಆಮೇಲೆ ಜಯಸಿಂಹಣ್ಣವ್ರ ವಿಷಯಕ್ಕೆ ಬಂದಾಗ ಜಯಸಿಂಹಣ್ಣವ್ರ ಮೇಲೆ ನಾನು ಮೊದಲಿನ ನಿರ್ದೇಶನಾಗಿ ಹೋಗಿ ದಿನದಾಗ ತಿಳಿದು ನಂಗೆ ತುಂಬಾ ಗೌರವ. ಯಾಕಂದ್ರೆ MB ಕೃಷ್ಣಪ್ಪನವ್ರ ಮಗ ಅನ್ನೋದ್ ಜೊತೆಗೆ ಆ ಸಂಸ್ಥೆ ಬೆಂಗಳೂರಿಂದ ವಿಭಜನೆ ಆಗಿ ಸಪರೇಟ್ ಆದ ಮೇಲೆ ಕೋಲಾರಿಗೆ ಅವತ್ತಿಂದ ಇವತ್ತುವರೆಗೂ ಕೂಡ ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋದ್ ಜೊತೆಗೆ ಎಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ. ಅವ್ರ ಅಧ್ಯಕ್ಷರಾಗಿದ್ದಾಗಿರ್ಬೋದು, ಇಲ್ಲ 8 ಅವಧಿಯಲ್ಲೂ ಕೂಡ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ಒಳ್ಳೆ ಒಳ್ಳೆ ತೀರ್ಮಾನಗಳು ಆಡಳಿತ ಮಂಡಳಿಯಲ್ಲಿ ತಗೊಂಡಂತ ತೀರ್ಮಾನಗಳು ಏನಾದ್ರು ಇದ್ರೆ ಆ ತೀರ್ಮಾನ ಒಳ್ಳೇದಾಗಿದ್ರೆ ಸಹಕಾರ ಕೊಡ್ತಾ ಇದ್ದಿತ್ತು. ಹಾಲು ಉತ್ಪಾದಕರಿಗೆ ಮತ್ತೆ ಆ ಸಂಸ್ಥೆಗೆ ಏನಾದ್ರು ಕೆಟ್ಟದಾಗೋಂಗಿದ್ರೆ ವಿರೋಧ ಮಾಡ್ತಾ ಇದ್ದಿತ್ತು. ನಾನು ನೋಡ್ತಾ ಇದ್ದೀನಿ, ಅವ್ರು ಯಾವಾಗ್ಲೂ ಕೂಡ ಆ ಒಕ್ಕೂಟ ಮತ್ತೆ ಹಾಲು ಉತ್ಪಾದಕರ ಪರವಾಗಿ ಯೋಚನೆ ಮಾಡ್ತಾ ಇದ್ದಂತೂ ಕೂಡ ನಾನು ನೋಡ್ತಾ ಇದ್ದೇನೆ. ಅವರು 8 ಸಾರಿ ಆಗಿದ್ದಾರೆ. ಒಂದ್ಸಾರಿ ಓದು ಅವಧಿಯಲ್ಲಿ ನಾಮಿನೇಷನ್ ಆಗಿದೆ ಅಲ್ವಾ, ಮೊನ್ನೆ ಕೂಡ ಆಗ್ಬೇಕಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ನಾವು ಯಾರು ಅರ್ಜಿ ಹಾಕಲ್ಲ. 2 ಸಾರಿ ನಾಮಿನೇಷನ್ ಆಗಿತ್ತು, ಮೊನ್ನೆ 3ನೇ ಸಾರಿ ಕೂಡ ಆಗ್ತಾ ಇತ್ತು. ಅಲ್ಲಿ ಯಾರು ಕೂಡ ಮುಂದೆ ಬರಲಿಲ್ಲ. ಪಾಪ ಅಧ್ಯಕ್ಷರು ತುಂಬಾ ಗೌರವಯುತವಾದ ಅಧ್ಯಕ್ಷರು, ಅವ್ರ ಮೇಲೆ ಅರ್ಜಿ ಹಾಕಿದವ್ರನ್ನು ನಾವು ಟೀಕೆ ಮಾಡೋದು ಬೇಡ, ಸೂಸ್ಕರಾಗಿ ಹಾಕಿದವ್ರನ್ನು ನಾವು ಟೀಕೆ ಮಾಡೋದು ಬೇಡ. ಆದ್ರೆ ಅವ್ರಿಗೆ ಇಷ್ಟ ಇಲ್ಲದಿದ್ರು ಕೂಡ ಅರ್ಜಿ ಹಾಕ್ಬೇಕಾಯ್ತು, ಅರ್ಜಿ ಹಾಕ್ಸಿದ್ರು. ಅದು ತುಂಬಾ ಬೇಜಾರೇನಂದ್ರೆ ಅವ್ರ ಮೇಲೆ ಯಾಕೆ ಅರ್ಜಿ ಹಾಕ್ಸಿದ್ರು. ಆದ್ರೆ ಅರ್ಜಿ ಹಾಕ್ಸಿದ್ರು ಸಹಿತ ನೀವು ತಗೊಂಡಂತ ತೀರ್ಮಾನ ನಮ್ಮ ರಾಜ್ಯದಲ್ಲಿ ರೆಕಾರ್ಡ್ ಇದೆ. ನನ್ನ ಪ್ರಕಾರ 2 ಟ್ಯಾಕ್ಸ್ ಕೊಡೋದು ಯಾರು ಅಂದ್ರೆ ನಮ್ಮ ರಾಜನೇ ಇರೋದ, ನಮ್ಮ ಜಯಸಿಂಹಣ್ಣ ಇರೋದ ಅಭ್ಯರ್ಥಿ. 2 ನಾನು ಒಂದು ನೆನಪು ಮಾಡೋದು ನನಗೇನಂದ್ರೆ ಅವ್ರ ಮೇಲೆ ಅರ್ಜಿ ಹಾಕ್ಸ್ಬಿಟ್ಟು ನನ್ ಬೇಜಾರಾಯ್ತು. ಯಾಕೆ ನನ್ನ ನಾಮಿನೇಷನ್ ಆಗ್ತಾ ಇದೆ, ಜಯಸಿಂಹಣ್ಣದ ಆಗ್ತದೆ, ಮಹಿಳಾ ನಿರ್ದೇಶಕರ ಆಗ್ತದೆ, 3 ನಿರ್ದೇಶಕರ ನಾಮಿನೇಷನ್ ಆಗ್ತಾ ಇತ್ತು. ಪಾಪ ಅಪೋಸಿಟ್ ಅವ್ರು ಯಾರು ನಮ್ಮ ಕಾಂತಾಕ್ಟ್ನವ್ರ ಮೇಲೆ, ನಮ್ಮ ಕಾಂತಾಕ್ಟ್ನವ್ರ ಮೇಲೆ ಯಾರು ಅರ್ಜಿ ಹಾಕ್ತಾ ಇಲ್ಲ. ಆಮೇಲೆ ಜಯಸಿಂಹಣ್ಣ ಮೇಲೆ ಯಾರು ಅರ್ಜಿ ಹಾಕೋರು ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ
ನಮ್ಮ ಮಹಿಳಾ ನಿರ್ದೇಶಕರ ಮೇಲೆ ಅರ್ಜಿ ಹಾಕ್ಸಿದ್ವಿ, ತೊಂದ್ರೆ ಇಲ್ಲ ಹಾಕ್ಕೊಂಡು. ಆದ್ರೆ ಜಯಸಿಂಹ ಮೇಲೆ ಅರ್ಜಿ ಹಾಕಿದಾಗ ನಂಗೆ ತುಂಬಾ ಫೀಲ್ ಆಯ್ತು, ಬೇಜಾರಾಯ್ತು. ಆ ಸಂದರ್ಭದಲ್ಲಿ ನಾನು ಪ್ರತಿ ದಿವಸ 2 ಟೈಮ್ ಬರ್ತಾ ಇದ್ದೀನಿ. ಬೆಳಿಗ್ಗೆ ಒಂದು ಟೈಮ್ ಬರ್ತಾ ಇದೆ, ಧೈರ್ಯ ಕೊಡೋದಕ್ಕಾಗಿ, ಧೈರ್ಯವಾಗಿರೋಣ ನಾವೆಲ್ಲ ಇದ್ದೀವಿ. ಮತ್ತೆ ಎಲ್ಲಾ ಕಡೆ ಓಡಾಡ್ಕೊಂಡು ರಾತ್ರಿ 1 ಟೈಮ್ ಬರ್ತಾ ಇದೆ. ಆಯಪ್ಪನ ಹತ್ರ ಕೂತ್ಕೊಂಡು 1 ಅವರ್ 2 ಅವರ್ ಹೋಗ್ತಾ ಇದ್ದೆ. ಅವಾಗ ನನಗ ನೋಡಿದ್ ನಾನು ಏನಂದ್ರೆ, ನಾನು ಇವ್ರು ಯಾವ ರೀತಿ ನಿಮ್ನೆಲ್ಲ ವಿಶ್ವಾಸ ತಗೊಂಡು ಹೋಗಿದ್ದಾರೆ ಅನ್ನೋದು ನಾನು ನೋಡಿದೆ. ಎಲ್ಲಾ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಯಾರು ಸಪೋರ್ಟ್ ಅವ್ರೆ, ಯಾರು ಸಪೋರ್ಟ್ ಇಲ್ಲ. ಆದ್ರೆ ಅಧ್ಯಕ್ಷರು, ಕಾರ್ಯದರ್ಶಿಗಳು ಬೆಳಗ್ಗೆ ಬಂದ್ರು ಅವ್ರೆ, ಬರೀ ಅಧ್ಯಕ್ಷರು ಕಾರ್ಯದರ್ಶಿ. ಸಂಜೆ ಬಂದ್ರು ಅವ್ರೆ. ರಾತ್ರಿ 12 ಗಂಟೆವರೆಗೂ ಇದ್ದೀನಿ ನಾನು. 12 ಗಂಟೆ ರಾತ್ರಿವರೆಗೂ ಕೂಡ ಈ ತೋಟದಲ್ಲಿ ಜಯಸಿಂಹನ ಪರವಾಗಿ ನಾವಿದ್ದೀವಿ. ನಾನು ಅವಾಗ ತೀರ್ಮಾನ ಮಾಡಿದೆ, ನಾನು ಸಂಸ್ಥೆಯಲ್ಲಿ ಕೆಲಸ ಮಾಡಿರೋದನ್ನೇ ಈಗಲೂ ಕೂಡ ಯಾವ ರೀತಿ ವಿಶ್ವಾಸವಾಗಿ ನಿಮ್ಮನ್ನೆಲ್ಲ ಇಟ್ಕೊಂಡಿದ್ದಾರೆ ಅನ್ನೋದು ನನಗೆ, ನಾನು ಸುಮಾರು ಜನಕ್ಕೆ ಹೇಳಿದೆ, ಅವಕಾಶ ಸಿಕ್ಕರೆ ಯಾವ ನಡ್ಕೋಬೇಕಾಗ್ತದೆ ಅನ್ನೋದು ಜಯಸಿಂಹನ ಹತ್ರ ನೋಡ್ಬೇಕು ನಾವು. ಗೊತ್ತಿಲ್ಲ, ನಾನು ಈಗ ಇದೆಲ್ಲ ಆದ್ಮೇಲೆ ಕೂಡ ನಾ ಹೇಳ್ತಾ ಇದ್ದೀನಿ, ತುಂಬಾ ವಿಶ್ವಾಸವಾಗಿ ನಿಮ್ಮನ್ನೆಲ್ಲ ನಡೆಸ್ಕೊಟ್ಟಿರುತ್ತೆ. ಅದಕ್ಕೆ ನೀವು ಮೊನ್ನೆ ಯಾವುದೇ ಸಂದರ್ಭ ಇದ್ರು ಕೂಡ ಯಾವುದಕ್ಕೂ ನೀವು ಮಣಿಯದೆ ಜಯಸಿಂಹನ ಪರವಾಗಿ ನಿಂತು ನೀವು ಗೆಲ್ಸ್ಕೊಟ್ಟಿದ್ದು ತುಂಬಾ ನನ್ನ ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಅವರೆಲ್ಲ ಬೇಕಿತ್ತು. ಆ ಸಂಸ್ಥೆಯಲ್ಲಿ ಒಕ್ಕೂಟದಲ್ಲಿ ಕೆಲಸ ಮಾಡಕ್ಕೆ ಜಯಸಿಂಹನಂತವ್ರು ಇದ್ರೆ ನಮ್ಮಂತವ್ರ ಅಧ್ಯಕ್ಷ ಆಗೋದು ತುಂಬಾ ನೋವಾಗ್ತದೆ, ಬೇಜಾರಾಗ್ತದೆ. 5 ವರ್ಷ ಆಡಳಿತ ಮಂಡಳಿ ನಾವು ಹಳೆದೆಲ್ಲ ನೆನಪು ಮಾಡ್ಕೊಳ್ತೇವೆ. ಅಧ್ಯಕ್ಷ ಮಾಡಿದ ಮೇಲೆ ಕೊರೋನಾ ನನ್ನ ಪ್ರಕಾರ 1 ವರ್ಷ ಅದರಲ್ಲೇ ನಮ್ಮ ಸರ್ಕಾರ ಕೊರೋನಾ ಹೋಯ್ತು ಅದರಲ್ಲಿ. ಅದಾದ್ಮೇಲೆ ವಿಭಜನೆ ಅಂತೇಳಿ ಹೆಸರು ಹೇಳ್ಕೊಂಡು ಆಗಿನ ಸರ್ಕಾರ, ಆಗಿನ ಮಂತ್ರಿಗಳು ಸಪರೇಟ್ ಆಗ್ಬೇಕು ಅಂತೇಳಿ ಪ್ರಸ್ತಾವನೆ ಇಟ್ಟಾಗ ನಾವು ಕೋಲಾರ ಜಿಲ್ಲೆಯವರು ವಿರೋಧ ಮಾಡಲಿಲ್ಲ. ನಾವು ಮಾಡ್ಕೊಡ್ರಿಪ್ಪ ಅಂತೇಳಿ ನಾವೆಲ್ಲ ರೀತಿಯ ಸಹಕಾರ ಕೊಟ್ವಿ. ಮಾಡೋ ರೀತಿ ನಿಯಮಗಳ ಪ್ರಕಾರ ಮಾಡದೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರೇ ಕೋರ್ಟ್ಗೆ ಹೋದ ಮೇಲೆ ಆ ವಿಭಜನೆ ಅನ್ನೋದು ಕೋರ್ಟಲ್ಲಿ ಸಿಕ್ಕಾಕೊಂತು. ಯಾವುದೇ ಡೆವಲಪ್ಮೆಂಟ್ಸ್ ಮಾಡೋದಕ್ಕೆ ಆಡಳಿತ ಮಂಡಳಿಗೆ ಅಧಿಕಾರ ಇರಲಿಲ್ಲ. ನಾಮಕಾವಸ್ತಿ ಆಡಳಿತ ಮಂಡಳಿನ ನಡೆಸ್ಕೊಂಡು ಬಂದ್ವಿ. ಮತ್ತೆ ಸರ್ಕಾರ ಬಂದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಬೇರೆ ಬೇರೆ ಸೋಲಾರ್ ಪ್ಲಾಂಟ್ ಮಾಡಿದ್ದಾರೆ, ಬೇರೆ ಬೇರೆ ಸಂಸ್ಥೆಗಳು ಮಾಡಿದ್ದಾರೆ. ಮಿಲ್ಕ್ ಯೂನಿಯನ್ 12 ಮೆಗಾವ್ಯಾಟ್ಸ್ ಮಾಡಬೇಕು ಅಂತ ತಗೊಂಡಂತ ತೀರ್ಮಾನ ನಮ್ಮ ಆಡಳಿತ ಮಂಡಳಿ. ಆ ತೀರ್ಮಾನ ತಗೊಂಡಾಗ KMF ಅವ್ರ ವಿರೋಧ. ನಮಗೆ KMF ಅವ್ರು ನಾವು PPP ಮಾಡೆಲ್ ಮಾಡ್ತಾ ಇದ್ದೀವಿ, ನಿಮಗೆ ಕೊಡೋದಿಲ್ಲ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಹಕಾರ ಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು, ಎಲ್ಲಾ ಶಾಸಕರುಗಳು CM ಮನೆಯಲ್ಲಿ ಮೀಟಿಂಗ್ ಮಾಡಿದಾಗ ನಮ್ಮ ಮಂಜಣ್ಣವರು ಇದ್ರು. ಅವತ್ತು CM ಒಂದು ಮಾತು ಹೇಳಿದ್ರು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ರು KMF ಅವರಿಗೆ, ಕರೆಂಟ್ ಬಿಲ್ ನೀವು ಕಟ್ತೀರಾ ಆ ಸಂಸ್ಥೆ ಕೋಲಾರ ಒಪ್ಕೊಟ್ಟಿದ್ದು, ಇಲ್ಲ ಅವ್ರು ಕಟ್ಕೋತಾರ, ನಾವೇ ಕಟ್ಕೊಳೋದಣ ಅಂತ ಹೇಳಿದೆ. ಅವಾಗ ಮುಖ್ಯಮಂತ್ರಿಗಳು ಹೇಳಿದ್ರು KMF ಅವರಿಗೆ, MD ಮತ್ತು ಅಧ್ಯಕ್ಷರಿಗೆ, ನೀನ್ ಯಾರು ಕೇಳಕ್ಕೆ ಅದನ್ನ, ಅವ್ರು ಬಿಲ್ ಕಟ್ಕೊಂತ ಇದ್ರು. ಇವತ್ತು ಅವರು ಸೋಲಾರ್ ಪ್ಲಾಂಟ್ ಮಾಡ್ಕೊಂತಾರೆ, ಅವ್ರ ದುಡ್ಡು, ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ಅಡ್ಡ ಹಾಕಬಾರ್ದು ಅಂತೇಳಿ ಮುಖ್ಯಮಂತ್ರಿ ಕ್ಲಿಯರ್ ಮಾಡಿಕೊಟ್ಟಿದ್ರಿಂದ ಅವತ್ತು 12 ಮೆಗಾವ್ಯಾಟ್ ಇವತ್ತು ಒಂದು ತಿಂಗಳಿಗೆ 2 ಜಿಲ್ಲೆದು ನಾವು 2 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ. ಇವತ್ತು 12 ಮೆಗಾವಟ್ಟು ಸೋಲಾರ್ ಪ್ಲಾಂಟ್ ಆಯ್ತು. 10 ಮೆಗಾವಟ್ ಚಾರ್ಜ್ ಮಾಡಿಬಿಟ್ಟಿದೀವಿ ನಾವು. ಆಡಳಿತ ಮಂಡಳಿ ಬರೋಕೆ ಮೊದಲು 20 ದಿವಸ ಮೊದಲು 10 ಮೆಗಾವ್ಯಾಟ್ ಚಾರ್ಜ್ ಆಗಿದೆ. ಇನ್ನು 2 ಮೆಗಾವ್ಯಾಟ್ ರೂಪದ 2 ಮೆಗಾವಟ್ ಚಾರ್ಜ್ ಕೂಡ ಆಗಬೇಕಾಗ್ತದೆ. ಅದ್ರ ಜೊತೆಗೆ ಅವಾಗಲೇ ಅನಿಲ್ ಅವರು ಹೇಳ್ತಾ ಇದ್ರು, ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆ ಜೊತೆಲಿದ್ದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಳ್ಳೆ ಬುದ್ಧಿಮಂತರು ಡೈರೆಕ್ಟರ್ಗಳು ಅವರು ಏನೇನು ಮಾಡಿಕೊಂಡ್ರು. ಸಿಲ್ಲಿಂಗ್ ಸೆಂಟರ್ಗಳೆಲ್ಲ ಅಲ್ಲೇ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದೇ ಒಂದು ಸಿಲ್ಲಿಂಗ್ ಸೆಂಟರ್ ಇಲ್ಲ. ಅದ್ರ ಜೊತೆಗೆ ಮೆಗಾ ಡೈರಿ ಸುಮಾರು 200 ಕೋಟಿಯಲ್ಲಿ ಮೆಗಾ ಡೈರಿ ಮಾಡ್ಕೊಂಡಿದ್ರು. ಅದು ಕೋಲಾರಿಗೆ ಏನೂ ಇರಲಿಲ್ಲ. ಏನು ಬೆಂಗಳೂರು ವಿಭಜನೆ ಆಗಿ ಬಂತು, ಅದು ಏನು ನಾನು ಫಸ್ಟ್ ನಾ ಡೈರೆಕ್ಟರ್ ಆಗಿದ್ದ ಜಯಸಿಂಹನ್ ನೆನಪು ಮಾಡ್ತೀನಿ. ನಮ್ಮ ಕೋಲಾರ ಡೈರಿ ಬರೀ ಡಬಾರೇಕ್ಲಲ್ಲಿದೆ ಅಂತ ನಾನು ಹೆಸರಿಟ್ಟು ನಾನು ಹೌದಣ್ಣ. ಚಿಕ್ಕಬಳ್ಳಾಪುರದಲ್ಲಿ ಮೆಗಾ ಡೈರಿ ಕಟ್ಟವ್ರೆ 200 ಕೋಟಿಯಲ್ಲಿ. ಕೋಲಾರಲ್ಲಿ ಮಾತ್ರ ನಾವು ಯಾರು ಅವಕಾಶ ತಗೊಂಡಿಲ್ಲ ಕೋಲಾರ ಜಿಲ್ಲೆಯವರು. ನಾವು ಅವತ್ತು ವಿಭಜನೆ ಆಗಿ ಬಂತಂತಲ್ಲ, ಆ ರೇಕ್ ಸೀಟ್ಗಳಲ್ಲೇ ನಮ್ದೊಂದು ಮುಂದುವರಿತಾ ಇದೆ. ನಾವು ಕೂಡ ಇಲ್ಲಿ ಒಂದು ದೊಡ್ಡ ಡೈರಿನ ಕಟ್ಟಬೇಕು ಅಂತ ನಾನು ಮಾತಾಡಿದ್ದು. ಅದು ನಾನು ಸುಮಾರು ಜನ ನಿರ್ದೇಶಕರು ಏನೋ ಡಬ್ಬಾರೇಕು ಅಂತ ಹೇಳ್ಬಿಟ್ರಿ ಅಂತೇಳಿ ಈಗಲೂ ನಾನು ಪ್ರಸ್ತಾಪ ಮಾಡ್ತಾ ಇದ್ರು. ಆ ರೀತಿ ಇತ್ತು.
ನಮ್ಮ ಆಡಳಿತ ಮಂಡಳಿ ತೀರ್ಮಾನ ತಗೊಂಡು ಸರ್ಕಾರದ ಕ್ಲಿಯರೆನ್ಸ್ ತಗೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕ್ಲಿಯರೆನ್ಸ್ ತಗೊಂಡು ಇವತ್ತು ಸುಮಾರು ಫೈನಲ್ಲು ನಾವು ಇನ್ನೊಂದು 3-4 ತಿಂಗಳಲ್ಲಿ MK ಗೋಲ್ಡನ್ ಡೈರಿ ಆ ಡೈರಿ ಕಟ್ಟುವಾಗ ಯಾರ ಹೆಸರು ಇಡ್ಬೇಕು ಅಂತ ಪ್ರಸ್ತಾವ ಏನ್ ಹೆಸರು ಇಡ್ಬೇಕು ಅಂತ ಬಂದಾಗ ಜಯಸಿಂಹಣ್ಣ ಹೇಳಲಿಲ್ಲ ನನಗೆ, ನಮ್ಮ ಅಪ್ಪನ ಹೆಸರು ಇಡ್ರಿ ಅಂತ. ಆ ಅಪ್ಪನ ಮನಸ್ಸಲ್ಲಿ ಕೂಡ ಇತ್ತೋ ಇಲ್ಲೋ, ನಾನೇ ಬೋರ್ಡಲ್ಲಿ ತೀರ್ಮಾನ ಮಾಡಿದೆ. ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಹೆಸರು ಮಾಡಿದಂಥ ಹೈನುಗಾರಿಕೆಯಲ್ಲಿ ಹುಟ್ಟಿದ ಜಿಲ್ಲೆಯಲ್ಲಿ ನಮ್ಮ ಡೈರಿ ಏನು ಕಟ್ತಾ ಇದ್ವು ಅದು ಎಮ್ಮಿ ಕೃಷ್ಣಪ್ಪನ ಹೆಸರು ಇಡಬೇಕು ಪ್ರಸ್ತಾವನೆ ಮಾಡಿದ್ದು ನಾನೇ ಪ್ರಸ್ತಾವನೆ ಮಾಡಿದೆ. ಅದಕ್ಕೆ ಸರ್ವಾನುಮತದಿಂದ ಎಲ್ಲರೂ ತೀರ್ಮಾನ ಕೊಟ್ಟರು. ಇವತ್ತು ಎಮ್ಮಿ ಕೃಷ್ಣಪ್ಪನ ಹೆಸರಲ್ಲಿ ಸುಮಾರು ಫೈನಲ್ ನನ್ನ ಪ್ರಕಾರ ಉದ್ಘಾಟನೆ ಆಗೋ 250 ಕೋಟಿ ಬೇಕಾಗ್ತದೆ. ಇನ್ನೊಂದು 5-6 ತಿಂಗಳಲ್ಲಿ ಸೋಲಾರ್ ಪ್ಲಾಂಟ್ MK ಗೋಲ್ಡನ್ ಡೈರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರೆದು ಉದ್ಘಾಟನೆ ಮಾಡಬೇಕು. ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟಿರೋದ್ರಿಂದ ಅದ್ರ ಜೊತೆಗೆ ಐಸ್ ಕ್ರೀಮ್ ಪ್ಲಾಂಟ್ ನಮ್ಮ ಆಡಳಿತ ಮಂಡಳಿಯಲ್ಲಿ 1 ವರ್ಷ ಈ ಸರ್ಕಾರ ಬಂದ ಮೇಲೆ ತಗೊಂಡಂತಹದ್ದು. ತಮ್ಗೆಲ್ಲ ಗೊತ್ತಿರುತ್ತೆ, ನಂದಿನಿ ಬ್ರಾಂಡ್ಸ್ ಯಾವ್ದಾವ್ದು ಒಳ್ಳೆ ಲಾಭದಾಯಕವಾಗಿತ್ತು ಅದು ಎಲ್ಲಿ ಕೂಡ ಕೋಲಾರ ಬೇರೆ ಒಕ್ಕೂಟಕ್ಕೆ ಸಿಗ್ತಾ ಇರಲಿಲ್ಲ. ಅದು ಹಾಸನ ಇರ್ತಾ ಇತ್ತು, ಬೆಂಗಳೂರು ಇರ್ತಾ ಇತ್ತು. ನಾನೇ ಫಸ್ಟ್ ಯಾಕೆ ನಾವು ಐಸ್ ಕ್ರೀಮ್ ಪ್ಲಾಂಟ್ ಮಾಡಬಾರ್ದು, ನಾವು ಸೋಲಾರ್ ಯಾಕೆ ಮಾಡಬಾರದು, ಸೋಲಾರು ಮತ್ತು ಐಸ್ ಕ್ರೀಮ್ ಮುಖ್ಯಮಂತ್ರಿಗಳು, ಸಹಕಾರ ಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಎಲ್ಲ MLAಗಳು ಪಟ್ಟಿಡಿದಿಂದ ಸೋಲಾರ್ ಪ್ಲಾಂಟ್ ಮತ್ತೆ ಐಸ್ ಕ್ರೀಮ್ ಪ್ಲಾಂಟ್ ಕೂಡ ಇವತ್ತು ಐಸ್ ಕ್ರೀಮ್ ಪ್ಲಾಂಟ್ ಚಿಂತಾಮಣಿಯಲ್ಲಿ ಸುಮಾರು 65-70 ಕೋಟಿಯಲ್ಲಿ ಮಾಡಿರೋದು. ಸುಮಾರು 300-350 ಕೋಟಿ ರೂಪಾಯಿ ಪ್ರಾಜೆಕ್ಟ್, 3 ಪ್ರಾಜೆಕ್ಟ್. ಈ 350 ಕೋಟಿಗೆ ಸಾಲಕ್ಕೆ ಹೋಗಬಾರದು, ಸಾಲಕ್ಕೆ ಹೋಗದೆ ಪ್ರಾಜೆಕ್ಟ್ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ಒಬ್ಬ MD ಇದ್ರು ಅವತ್ತು, ಸ್ವಾಮಿ ಅಂತ. ಅವ್ರು ನೆನಪು ಮಾಡ್ಕೋಬೇಕಾಗ್ತದೆ, ಸ್ವಾಮಿ ಅಂತ MD. ಅವ್ರು ನನ್ನೊಂದು ಮಾತು ಕೇಳಿದ್ರು, ಸರ್ ನೀವು ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳ್ತೀರಿ, ಸರ್ಕಾರ ನಿಮ್ಗೆ ದುಡ್ಡು ಕೊಡಲ್ಲ, ಯಾವ ರೀತಿ ಮಾಡ್ತೀರಿ? ಸಾಲಕ್ಕೆ ಹೋದ್ರೆ ಒಕ್ಕೂಟ ಮತ್ತೆ ಹಾಲು ಉತ್ಪಾದಕರಿಗೆ ಪೇಮೆಂಟ್ ಮಾಡೋ ದುಡ್ಡು ಇರಲ್ಲ, ಹಾಲು ಉತ್ಪಾದಕರಿಗೆ ಒಕ್ಕೂಟ ಸಾಲಕ್ಕೆ ಸಿಕ್ಕಾಗ್ತದೆ ಸರ್, ಏನ್ ಮಾಡ್ತೀರಿ ಅಂತ ಅಂದ್ರು. ನಾನು ಕೇಳಿದೆ MD ಅವ್ರಿಗೆ ಏನ್ ಮಾಡ್ಬೇಕು ಹೇಳು ಅಂತಂದ್ರೆ ಅವ್ರೊಂದು ಮಾತು ಹೇಳಿದ್ ನನಗೆ, ಸರ್ ನಾನೊಂದು ರಿಪೋರ್ಟ್ ಕೊಡ್ತೀನಿ ನಿಮ್ಗೆ, ಯಾವ್ದಾವ್ದಲ್ಲಿ ನಾವು ಈ ವೇಸ್ಟ್ ಆಗಿ ಇತರೆ ಖರ್ಚುಗಳಿರ್ತದೆ ಅದೆಲ್ಲ ಕಡಿಮೆ ಮಾಡಬಹುದು, ಮಾಡಿಕೊಂಡು ಹಾಲು ಉತ್ಪಾದಕರಿಗೆ ರೇಟನ್ನ ಕಡಿಮೆ ಮಾಡಿದೆ, ಡೆವಲಪ್ಮೆಂಟ್ ಫಂಡ್ ಅಂತೇಳಿ ₹1 1 ಲೀಟರ್ಗೆ ತೀರ್ಮಾನ ತಗೋಬೇಕು ಸರ್, ಅವಾಗ ನೀವೆಲ್ಲ ಅನುಕೂಲದೆಲ್ಲ ಮಾಡ್ಬೋದು ಅಂತ ಒಂದು ರಿಪೋರ್ಟ್ ಮಾಡಿಕೊಟ್ರು ನನಗೆ. ಅದ ಆಡಳಿತ ಮಂಡಳಿಗೆ ತಂದೆ. ಅದು ತುಂಬಾ ಲಾಂಗ್ ಟೈಮ್ ತಗಂತು. ಒಂದು 3 ಆಡಳಿತ ಮಂಡಳಿಯಲ್ಲಿ ನಮ್ಮ ನಿರ್ದೇಶಕರುಗಳು ಸ್ವಲ್ಪ ಕನ್ಫ್ಯೂಸ್ ಅಲ್ಲಿದ್ರು. ಲಾಸ್ಟ್ ಒಪ್ಪಿಸ್ಕೊಂಡಿದ್ದು ತೀರ್ಮಾನ ತಗೊಂಡಿದ್ದು ಇವತ್ತು ಸುಮಾರು 300-350 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಏನಿದೆ ನಮ್ದು, ಸುಮಾರು 260-270 ಕೋಟಿ ದುಡ್ಡಿದೆ ಇವತ್ತು ಈ ಪ್ರಾಜೆಕ್ಟ್ ಏನ್ ಮಾಡ್ತಾ ಇದೀವಿ ನಾವು, ಆ ದುಡ್ಡಲ್ಲಿ ಇವತ್ತು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಸಾಲ ಮಂಜೂರು ಮಾಡಿಸ್ಕೊಂಡಿದೀವಿ, ಇನ್ನೂ ಸಾಲಕ್ಕೆ ಹೋಗಿಲ್ಲ ನಾವು. ಐಸ್ ಕ್ರೀಮ್ ಪ್ಲಾಂಟ್ ಹತ್ರ ಮುಗಿತಾ ಇದೆ, MK ಗೋಲ್ಡನ್ ಡೈರಿ 85% ಕಂಪ್ಲೀಟ್ ಆಗಿದೆ, ಸೋಲಾರ್ ಪ್ಲಾಂಟ್ ಫುಲ್ ಚಾರ್ಜ್ ಆಗಿದೆ. ಅದು ಸಾಲಕ್ಕೆ ಹೋಗಿದೆ, ಇಲ್ಲಿವರೆಗೂ ಕೂಡ ನಾವು ಒಕ್ಕೂಟವನ್ನೇ ಕಟ್ಕೊಂಡ್ ಬಂದಿದ್ದೀವಿ ನಾವು. ಮತ್ತೆ ಅದ್ರ ಜೊತೆಗೆ ಅವಾಗಲೇ ಒಂದು ಮಾತು ಹೇಳ್ತದ, ಒಂದೇ ಒಂದು ಹಾಸ್ಟೆಲ್ ಕರ್ನಾಟಕ ರಾಜ್ಯದಲ್ಲಿ ಹಾಲು ಉತ್ಪಾದಕರ ಮಕ್ಕಳು ಹೈಯರ್ ಎಜುಕೇಶನ್ ಮಾಡುತ್ತ ಹೆಣ್ಣು ಮಕ್ಕಳಿಗೆ ಒಂದು ಹಾಸ್ಟೆಲ್ ಇತ್ತು. ಅದೇ ಕೋಲಾರ ಚಿಕ್ಕಬಳ್ಳಾಪುರದಿಂದ ತುಂಬಾ ಡಿಮ್ಯಾಂಡ್ಸ್ ಇತ್ತು ನಮಗೆ ಅಡ್ಮಿಷನ್ಗೆ, ಕೊಡ್ತಾ ಇರ್ಲಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಯಾಕೆ ನಾವು ಸಪ್ರೇಟ್ ಹಾಸ್ಟೆಲ್ ಮಾಡ್ಕೊಬಾರ್ದು ಅಂತ ಹೇಳಿ ನಾನು ಮೊದಲು MLA ಆಗಿದ್ದಾಗ, ಮೊದಲ ಅವಧಿಯಲ್ಲಿ ನಾನು ಅಧ್ಯಕ್ಷರಾಗಿದ್ದಾಗ ಡಾಕ್ಟರ್ ಪರಮೇಶ್ವರನವರು ಬೆಂಗಳೂರು ಮಂತ್ರಿ ಆಗಿದ್ದರು. ನಾನು ಅವ್ರ ಹತ್ರ ಪ್ರಸ್ತಾವನೆ ಕೊಟ್ಟೆ, ಅಣ್ಣ ಈ ತರ KMF ಒಂದು ಹಾಸ್ಟೆಲ್ ನಡೆಸ್ತಾ ಇದ್ದಾರೆ, ಆದ್ರೆ ನಮಗೆ ಹಾಲು ಉತ್ಪಾದಕರ ಮಕ್ಕಳಿಗೆ ನಮ್ಮ ಜಿಲ್ಲೆಗಳಿಗೆ ಅವಕಾಶ ಸಿಗ್ತಾ ಇಲ್ಲ, ನನಗೊಂದು ಜಾಗ ಕೊಡಿ ನೀವು, ನಾನು ಸಪ್ರೇಟ್ ಹಾಸ್ಟೆಲ್ ಮಾಡ್ತೀನಿ ಅಂತಂದ್ರೆ ಅವರು ತಕ್ಷಣ ರಾಕೇಶ್ ಸಿಂಗ್ ಅವ್ರನ್ನ IAS ಆಫೀಸರ್ ಸ್ಪಾಟ್ ಕರೆದು ಯಲಹಂಕ 12,000 ಅಡಿಯನ್ನ ನಮ್ಮ ಒಕ್ಕೂಟಕ್ಕೆ ಮಂಜೂರು ಮಾಡಿಸ್ಕೊಟ್ರು. 12,000 ಅಡಿಯನ್ನ ಅದು ಕಡಿಮೆ ರೇಟಲ್ಲಿ ಬರೀ ನಾವು 80 ಲಕ್ಷ ಮಾತ್ರ ದುಡ್ಡು ಕಟ್ಟಿದ್ದು. ಇವತ್ತು ಸುಮಾರು ಕೋಟಿಗಳ ಬೆಲೆ ಬರ್ತದೆ. ಅದು ಬಿಲ್ಡಿಂಗ್ ಕಟ್ಟಬೇಕು, ಬಿಲ್ಡಿಂಗ್ ಕಟ್ಟಿ ನಾವು ಮಾಡಬೇಕು. ಬಿಲ್ಡಿಂಗ್ ಕಟ್ಟೋದು ಲೇಟ್ ಆಗ್ತದೆ ಅಂತ ಹೇಳ್ಬಿಟ್ಟು 2ನೇ ಅವಧಿಗೆ ನಾನು MLA ಅಧ್ಯಕ್ಷನಾದ್ಮೇಲೆ ನಾನು KMF ಒಂದು ಬಿಲ್ಡಿಂಗ್ ವೇಸ್ಟ್ ಆಗಿತ್ತು, ಆ ಬಿಲ್ಡಿಂಗ್ ಅನ್ನ ನಮ್ಮ ಒಕ್ಕೂಟಿಗೆ ತಗೊಂಡು ಇವತ್ತು 2 ಜಿಲ್ಲೆ ಹಾಲು ಉತ್ಪಾದಕರ ಮಕ್ಕಳು ಹಾಸ್ಟೆಲ್ ಕೂಡ ಮಾಡಿದ್ರು. ಸುಮಾರು 260 ಜನ ಇವತ್ತು ನಮ್ಮ ಹಾಲು ಉತ್ಪಾದಕರ ಮಕ್ಕಳು ಹಾಸ್ಟೆಲ್. ಇಷ್ಟು ಪ್ರಾಜೆಕ್ಟ್ಗಳನ್ನ ಈ 1.5 ವರ್ಷದಲ್ಲಿ ತಗೊಂಡಿದ್ದು ನಾವು. ಸರ್ಕಾರ ಬಂದ ಮೇಲೆ ತಗೊಂಡಂತ ಕಾರ್ಯಕ್ರಮಗಳಿವು. ನನಗೆ ನೋವಾಗೋದೇನಂದ್ರೆ ಅವತ್ತೆಲ್ಲ ಸಹಕಾರ ಕೊಟ್ಟಂತವ್ರು, ಅವತ್ತೆಲ್ಲ ಸಹಕಾರ ಕೊಟ್ಟರು. ಸೋಲಾರ್ ಪ್ಲಾಂಟ್ಗೆ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಸಹಕಾರ ಕೊಟ್ಟರು. ಎಲ್ಲ ಶಾಸಕರು, ಅದು ರೂಪಮ್ಮ ಆಗಿರ್ಬೋದು, SL ನಾರಾಯಣ ಸ್ವಾಮಿ ಪಕ್ಷಗಳು ಕೂಡ ಸೋಲಾರ್ ಪ್ಲಾಂಟ್ ಮಾಡಬೇಕು,
50 ಎಕರೆ ಜಾಗ ಏನು ಡಿ.ಕೆ. ರವಿ ಅವರು ಕೊಟ್ಟಿದ್ರು ನಮ್ಮ ಡೈರಿಗೆ, ಸೋಲಾರ್ ಪ್ಲಾಂಟ್ ಎಲ್ಲ ಶಾಸಕರು ಸಹಕಾರ ಕೊಟ್ರು, ಐಸ್ ಕ್ರೀಮ್ ಮಾಡೋದಕ್ಕೆ ಸಹಕಾರ ಕೊಟ್ರು, ಹಾಸ್ಟೆಲ್ ಮಾಡೋದಕ್ಕೆ ಸಹಕಾರ ಕೊಟ್ರು, ಎಲ್ಲ ಸಹಕಾರ ಕೊಟ್ಟಿದ್ದು ಅವರೇ ಕೊಟ್ಟಿದ್ರಿಂದ ನಮ್ಮ ಆಡಳಿತ ಮಾಡಲು ಈಸಿ ಆಯ್ತು. ಸರ್ಕಾರ ಇವತ್ತು ನೋವಿನ ಸಂಗತಿ ಏನಂದ್ರೆ ಸೋಲಾರ್ ಪ್ಲಾಂಟ್ ಬಗ್ಗೆ ಟೀಕೆ ಮಾಡ್ತಾರೆ, ಎಂಬಿಕೆ ಗೋಲ್ಡನ್ ಡೈರಿ ಬಗ್ಗೆ ಟೀಕೆ ಮಾಡ್ತಾರೆ, ನಮ್ಮ ಆಡಳಿತ ಮಂಡಳಿ ಬಗ್ಗೆ ಟೀಕೆ ಮಾಡ್ತಾರೆ. ಅದು ವಿರೋಧ ಪಾರ್ಟಿ ಹೊರತು ಟೀಕೆ ಮಾಡ್ತಾ ಇಲ್ಲ. ನಂಗೆ ನೋವಾಗೋದು ಅಂದ್ರೆ ಎಲ್ಲಾ ಸಹಕಾರ ಕೊಟ್ಟಂತಾರೆ. ಅವ್ರ ಸಹಕಾರದಿಂದ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿದ್ರು ಕೂಡ ಇವತ್ತು ಟೀಕೆ ಮಾಡೋದು ನೋಡಿದಾಗ ಎಲ್ಲೋ ಒಂದ್ ಕಡೆ ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ ಅಂತ ನೋವು ಕೂಡ ಇದೆ. ಅದು ಏನೇ ಆಗ್ಲಿ ಇವತ್ತು ರಿಸಲ್ಟ್ ನಮ್ಮ ಮುಂದೆ ರಿಸಲ್ಟ್ ಕೊಟ್ಟಿದ್ದಾರೆ. ಇವತ್ತು ಆಡಳಿತ ಮಂಡಳಿ ನಾವು ತಗೊಂಡಂತ ತೀರ್ಮಾನಗಳಿಂದ ಇವತ್ತು ಮಾಲೂರು ತಾಲೂಕಲ್ಲಿ 3 ಗೆದ್ದಿದ್ವಿ. ಜಯಸಿಂಹಣ್ಣ ಇನಾಮಿನೇಷನ್ ಮಾಡಿದಿರಿ, ಶ್ರೀನಿವಾಸಪುರ ರಮೇಶ್ ಕುಮಾರ್ ಅವರು ಎಲ್ಲ ಸಂದರ್ಭದಲ್ಲಿ ನಮ್ಗೆ ಸಹಕಾರ ಕೊಟ್ಟಂತವ್ರು. ಎಲ್ಲ ಸಂದರ್ಭ ನಮ್ಮ ಹಣೆಬರ ಈ ಸರ್ಕಾರದಲ್ಲಿ ಅವ್ರು ಗೆಲ್ಲಿಲ್ಲ, ನೋವಾಗ್ತದೆ ಅಂತ ಒಬ್ಬ ನಾಯಕರಿಗೆ ಕಳ್ಕೊಂಡಿದ್ದೀವಿ ನಾವು ಇವತ್ತು ಈ ಜಿಲ್ಲೆಯಲ್ಲಿ. ಈ ಸರ್ಕಾರ ನಾಯಕರು ಇವತ್ತಿದ್ದಿದ್ರೆ ನಮ್ಮನ್ನು ಈ ರೀತಿ ಬಿಡ್ತಾ ಇರ್ಲಿಲ್ಲ, ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ತಾರೆ. ನಾನು 5 ವರ್ಷ MLA ಇದ್ದಾಗ ಮೈತ್ರಿ ಸರ್ಕಾರದಲ್ಲಿ ಅವರು ಸ್ಪೀಕರ್ ಆಗಿದ್ದ ಸಂದರ್ಭದಲ್ಲಿ ಕೂಡ ನಮ್ಮನ್ನೆಲ್ಲ ಕರೆದು ಮಾತಾಡೋರು, MLA ಕರೆದು. ಮತ್ತೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಕೂಡ ನಮ್ಮನ್ನ ಕರೆದು ಒಂದ್ ಕಡೆ 2 ತಿಂಗಳಿಗೂ 3 ತಿಂಗಳಿಗೂ ನಮ್ಮ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ರು. ಸಹಕಾರ ಮೆಜಾರಿಟಿ ಡೈರೆಕ್ಟ್ ಗೆದ್ದಿದ್ವಿ, ಒಳ್ಳೆ ಆಡಳಿತ ಕೊಟ್ಟಿದ್ರಿಂದ ನಮ್ಮ ನಾಯಕರುಗಳು ಮತ್ತೆ ನಿರ್ದೇಶಕರು ನನ್ನ ಕೂಡ ಅಧ್ಯಕ್ಷ ಮುಂದುವರಿಯಪ್ಪ ಅಂತ ಹೇಳಿದ್ವಿ. ಇವತ್ತು ಮುಂದುವರೆದು ಮೊದಲನೇ ಬೋರ್ಡಲ್ಲಿ ನಾವು ತೀರ್ಮಾನ ತಗೊಂಡಿದ್ವಿ. ಹಾಲು ಉತ್ಪಾದಕರ ಪರವಾಗಿ ಮೊದಲನೇ ಬೋರ್ಡಲ್ಲಿ ತೀರ್ಮಾನ ತಗೊಂಡಿರೋದು. ಇವತ್ತು ವಿಭಜನೆ ಆದ್ಮೇಲೆ ನಾವು 7-7.5 ಲಕ್ಷ ಲೀಟರ್ ಬಂದಿದ್ವಿ ಹಾಲು. 1 ವರ್ಷದಲ್ಲಿ 10 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಬೇಕು. ನೆನ್ನೆ ಬೋರ್ಡಲ್ಲಿ ತೀರ್ಮಾನ ಮಾಡಿದ್ವಿ. ಏನ್ ಮಾಡಬೇಕು? ಸಂಘಗಳನ್ನ ಹೆಚ್ಚಿಗೆ ಮಾಡಬೇಕು. ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕಾದ್ರೆ ಎಷ್ಟು ಹಳ್ಳಿಗಳಲ್ಲಿ ಸಂಘಗಳಿಲ್ಲ, ಎಲ್ಲಾ ಕಡೆ ಎಲ್ಲೆಲ್ಲ ಹಾಲಿದ್ದು ಅಲ್ಲೆಲ್ಲ ಕಡೆ ಸಂಘಗಳು ಮಾಡಬೇಕು ತೀರ್ಮಾನ ತಗೊಂಡಿದ್ವಿ ನೆನ್ನೆ ಬೋರ್ಡಲ್ಲಿ. ಅದ್ರ ಜೊತೆಗೆ ಕಾಮನ್ ಸಾಫ್ಟ್ವೇರ್ ಕಂಪಲ್ಸರಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳೆಲ್ಲ ಫಿಕ್ಸ್ ಮಾಡಬೇಕು. ಕಾಮನ್ ಸಾಫ್ಟ್ವೇರ್ ಫ್ಯಾಟ್ ಮೇಲೆ ರೇಟ್ ಕೊಡೋದು. ಹಾಲು ಉತ್ಪಾದಕರಿಗೆ ಫ್ಯಾಟ್ ಮೇಲೆ ರೇಟ್ ಕೊಟ್ಟಾಗ ನಿಜವಾಗ್ಲೂ ಹಾಲು ಉತ್ಪಾದಕ ಅನುಕೂಲ ಆಗ್ತದೆ. ಒಂದೇ ಉದ್ದೇಶದಿಂದ ನಿನ್ನೆ ಬೋರ್ಡಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಅದ್ರ ಜೊತೆಗೆ BMCಗಳು ಕೂಡ ಹೆಚ್ಚಿಗೆ ಮಾಡಬೇಕು, ಅದು ಕೂಡ ತೀರ್ಮಾನ ತಗೊಂಡಿದ್ದಾರೆ. ಇನ್ನೊಂದು ಆಮೇಲೆ ಇನ್ಶೂರೆನ್ಸ್ ವಿಶೇಷವಾಗಿ ನಿನ್ನೆ ಬೋರ್ಡಲ್ಲಿ ತೀರ್ಮಾನ ತಗೊಂಡಿದ್ದು 3 ತುಂಬಾ ಇಂಪಾರ್ಟೆಂಟ್ ವಿಷಯಗಳು. 10 ಲಕ್ಷ ಮಾಡಬೇಕಾದ್ರೆ ಹಾಲು ಹೆಚ್ಚಿಗೆ ಮಾಡಬೇಕಾದ್ರೆ ಸಂಘಗಳು ಮಾಡಬೇಕು. ಆಮೇಲೆ ಹಾಲು ಉತ್ಪಾದಕರಿಗೆ ಕರೆಕ್ಟ್ ಆಗಿ ಫ್ಯಾಟ್ ಮೇಲೆ ರೇಟ್ ಕೊಡ್ಬೇಕಾದ್ರೆ ಸಾಫ್ಟ್ವೇರ್ ಕಾಮನ್ ಸಾಫ್ಟ್ವೇರ್ ಮಾಡಬೇಕು. 3ನೇದು ಇನ್ಶೂರೆನ್ಸ್. ಒಂದು ನೆನಪು ಮಾಡ್ಕೊಳ್ರಿ ನೀವೆಲ್ಲ.